ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೇನೆ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್, ಟುಡೇ ಐ ವಿಲ್ ಶೋ ಯು ಹೌ ಟು ಫಿಕ್ಸ್ ದ ವೈಫೈ ನಾಟ್ ಶೋಯಿಂಗ್ ಇನ್ ವಿಂಡೋಸ್ 10 ಲ್ಯಾಪ್ಟಾಪ್ ಆರ್ ಯುವರ್ PC. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ವೈಫೈ ಕನೆಕ್ಟ್ ಆಗದೆ ಹೋದ್ರೆ, ಅದು ಶೋ ಆಗದೆ ಹೋದ್ರೆ ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈಸಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ 8ರಿಂದ 10 ಸ್ಟೆಪ್ಗಳು ಬರ್ತವೆ ಫ್ರೆಂಡ್ಸ್. ಅದನ್ನು ನಿಮಗೆ ಒಂದೊಂದಾಗಿ ಯಾವ ರೀತಿ ಸೆಟಪ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ, ಮೊದಲನೇ ಒಂದು ಮೆಥಡ್ ಬಂದ್ಬಿಟ್ಟು ಪಿಂಗ್ ಮೆಥಡ್ ಅಂತ ಹೇಳಿ ಫ್ರೆಂಡ್ಸ್. ಸೊ ನೀವು ಏನ್ ಮಾಡ್ತೀರಾ, ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ CMD ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಒಂದು ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಸೊ ಈ ಕಮಾಂಡ್ ಪ್ರಾಂಪ್ಟ್ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡಿ, ಸೇ ಎಸ್ ಕೊಡಿ. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಕಮಾಂಡ್ ಪ್ರಾಂಪ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಫ್ರೆಂಡ್ಸ್ PING ಪಿಂಗ್ ಅಂತ ಟೈಪ್ ಮಾಡಿ 127 ಅಂದ್ರೆ ನಿಮ್ಮ ಒಂದು ನೆಟ್ವರ್ಕ್ ಸಂಬಂಧಪಟ್ಟಂತಹ IP ನ ನೀವು ಅಲ್ಲಿ ಹಾಕಬೇಕಾಗುತ್ತೆ, ವೈಫೈ IP ಅನ್ನ. ಸೊ ಅದು ವೈಫೈ IP ಡಿಫಾಲ್ಟ್ ಆಗಿ ಬಂದ್ಬಿಟ್ಟು 127.1.1.1 ಅಂತ ಹೇಳಿ ಜಸ್ಟ್ ನೀವು ಎಂಟರ್ ಕೊಡಿ ಫ್ರೆಂಡ್ಸ್. ಸೊ ಇದರಲ್ಲಿ ರೀಪ್ಲೇ ಬಂತು ಅಂತ ಹೇಳಿದ್ರೆ ನಿಮ್ಮ ವೈಫೈ ಅಲ್ಲಿ ನೆಟ್ವರ್ಕ್ ಸಂಬಂಧಿತಪಟ್ಟ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಫ್ರೆಂಡ್ಸ್. ಸೊ ಇದನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗ್ತೀರಾ. ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಟೈಪ್ ಮಾಡಿ. ಸೊ ಜಸ್ಟ್ ನೀವು ಕಂಟ್ರೋಲ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಕಂಟ್ರೋಲ್ ಪ್ಯಾನಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮ್ಮ ಕಂಟ್ರೋಲ್ ಪ್ಯಾನಲ್ ಓಪನ್ ಆದ ತಕ್ಷಣ ಇಲ್ಲಿ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಟರ್ನೆಟ್ ಆಪ್ಷನ್ ಅಂತ ಇದೆ ಫ್ರೆಂಡ್ಸ್, ಅದರಲ್ಲಿ ಅಡ್ವಾನ್ಸ್ ಅನ್ನೋ ಒಂದು ಆಪ್ಷನ್ಸ್ ಗೆ ಬರಬೇಕಾಗುತ್ತೆ. ಅಡ್ವಾನ್ಸ್ ಅಲ್ಲಿ ಇಲ್ಲಿ ರಿಸ್ಟೋರ್ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ರಿಸ್ಟೋರ್ ಆದ್ಮೇಲೆ ಫ್ರೆಂಡ್ಸ್ ಇಲ್ಲಿ ರೀಸೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿಲೀಟ್ ಪರ್ಸನಲ್ ಸೆಟ್ಟಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ರೀಸೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವೆಲ್ಲ ರೀಸೆಟ್ ಆದಮೇಲೆ ಇಲ್ಲಿ ಕ್ಲೋಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲದನ್ನು ಕ್ಲೋಸ್ ಮಾಡಿ. ಎಲ್ಲ ಕ್ಲೋಸ್ ಆದ್ಮೇಲೂ ಸ್ಟಿಲ್ ನಿಮ್ಮ ವೈಫೈ ನೆಟ್ವರ್ಕ್ ಸೇಮ್ ಪ್ರಾಬ್ಲಮ್ ಇತ್ತು ಅಂದರೆ ಬನ್ನಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಇಲ್ಲಿ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ಅಲ್ಲಿ RUN ರನ್ ಕಮಾಂಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ರನ್ ಕಮಾಂಡ್ ಓಪನ್ ಆಗುತ್ತೆ. ಅದರಲ್ಲಿ SERVICES services.MSC ಅಂತ ಟೈಪ್ ಮಾಡಿ ಓಕೆ ಪ್ರೆಸ್ ಮಾಡಿ, ಅಥವಾ ಡೈರೆಕ್ಟ್ ಆಗಿ ನಿಮ್ಮ ಕೀಬೋರ್ಡ್ ಮುಖಾಂತರ ಎಂಟರ್ ಪ್ರೆಸ್ ಮಾಡಿ. ಸೊ ನೀವು ಇಲ್ಲಿ ಸರ್ವಿಸ್ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ WLAN ಆಟೋ ಕಾನ್ಫಿಗ್ ಅನ್ನೋ ಒಂದು ನೀವು ಆಪ್ಷನ್ ಅನ್ನ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ WLAN ಆಟೋ ಕಾನ್ಫಿಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ನೀವು ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರಾಪರ್ಟೀಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನೀವು ಮೇಕ್ ಶೋರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಟೋಮೆಟಿಕ್ ಇದೆ ಅಥವಾ ಮ್ಯಾನ್ಯುವಲ್ ಇದೆ ಅಂತ ಹೇಳ್ಬಿಟ್ಟು. ಸೊ ಮ್ಯಾನ್ಯುವಲ್ ಇದ್ರೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಸ್ಟಾಪ್ ಕೊಡಿ ಒಂದ್ಸಾರಿ. ಸೊ ಒನ್ಸ್ ನೀವು ಸ್ಟಾಪ್ ಕೊಟ್ಟ ತಕ್ಷಣ ಮತ್ತೆ ಆಟೋಮೆಟಿಕ್ಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಅಂತ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ಅಪ್ಲೈ ಪ್ರೆಸ್ ಮಾಡಿ. ಅಪ್ಲೈ ಮಾಡಿ ಇಲ್ಲಿ ಓಕೆ ಪ್ರೆಸ್ ಮಾಡಿ. ಎಲ್ಲ ವಿಂಡೋನ ಕ್ಯಾನ್ಸಲ್ ಮಾಡಿ ನೀವು ನಿಮ್ಮ PC ಏನು ಮಾಡಬೇಕಾಗುತ್ತೆ, ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ರೀಸ್ಟಾರ್ಟ್ ಆದಮೇಲೆ ಇಷ್ಟು ಸ್ಟೆಪ್ಗಳನ್ನು ಮಾಡಿದ ಮೇಲೆ 100% ಅದು ನಿಮ್ಮ ವೈಫೈ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗಬೇಕಾಗುತ್ತೆ. ಸೊ ಸ್ಟಿಲ್ ಅದೇ ಪ್ರಾಬ್ಲಮ್ ಇತ್ತು, ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಒಂದು 2ರಿಂದ 3 ಸ್ಟೆಪ್ಸ್ ಇದಾವೆ ಫ್ರೆಂಡ್ಸ್, ಅವನು ನೋಡೋಣ ಬನ್ನಿ. ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗ್ತೀರಾ. ವಿಂಡೋಸ್ ಸರ್ಚ್ ಬಾರಲ್ಲಿ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಬೆಸ್ಟ್ ಮ್ಯಾಚ್ ಕಡೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ಇಲ್ಲಿ ಚೇಂಜ್ ಅಡಾಪ್ಟರ್ ಆಪ್ಷನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ನಿಮ್ಮ ವೈಫೈ
ಇಲ್ಲಿ ಶೋ ಆಗ್ತಾ ಇರಲ್ಲ. ಸೊ ಒಂದ್ ಸಾರಿ ನೀವು ನಿಮ್ಮ ವೈಫೈ ಡಿವೈಸ್ ಸರಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಸರಿಯಾಗಿದ್ರೆ ಇಲ್ಲಿ ನಿಮ್ಮ ಒಂದು ವೈಫೈ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ವೈಫೈ ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದರೆ ಜಸ್ಟ್ ಇಲ್ಲೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ಮ ವೈಫೈ ನೆಟ್ವರ್ಕ್ ಅನ್ನ ನೀವು ಅಲ್ಲಿ ರಿಸೆಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಈಗ ಮತ್ತೆ ಚೇಂಜ್ ಅಡಾಪ್ಟರ್ ಆಪ್ಷನ್ಸ್ ಬಂದಿದ್ದೀನಿ. ಇಲ್ಲಿ ವೈಫೈ ಕನೆಕ್ಟ್ ಆಗಿದೆ. ನಿಮ್ಮ ವೈಫೈ ಇಲ್ಲಿ ಒನ್ ಟೈಮ್ ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಡಿಸೇಬಲ್ ಆಗಿರುತ್ತೆ, ಈ ರೀತಿ ಶೋ ಆಗ್ತಾ ಇರುತ್ತೆ ಈ ರೀತಿ. ಸೊ ಈ ಡಿಸೇಬಲ್ ಆಗಿರತಕ್ಕಂಥ ವೈಫೈ ಅನ್ನು ನಾವು ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎನೇಬಲ್ ಅನ್ನೋದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಒನ್ಸ್ ನೀವು ಇಲ್ಲಿ ಎನೇಬಲ್ ಮಾಡಿದ ತಕ್ಷಣನೇ ನಿಮ್ಮ ವೈಫೈ ನೆಟ್ವರ್ಕ್ ಇಲ್ಲಿ ಎನೇಬಲ್ ಆಗುತ್ತೆ. ಸೊ ಇದು 1 or 2 ಮಿನಿಟ್ ನೀವು ವೇಟ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಅದು ಎಲ್ಲ ಸೆಟಪ್ ಆಗ್ತಾ ಇರುತ್ತೆ ನಿಮ್ಮ ವೈಫೈ ಸಿಗ್ನಲ್ ಕೂಡ. ಸೊ ಇವಾಗ ನೆಟ್ವರ್ಕ್ ಐಡೆಂಟಿಫೈಯಿಂಗ್ ಅಂತ ಬಂದಿದೆ. ಸೊ ಈಗ ಇಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗಿದೆ. ಸೊ ಎಲ್ಲ ಕ್ಲೋಸ್ ಮಾಡಿ ಮತ್ತೆ ಒಂದ್ಸಾರಿ ನಿಮ್ಮ PC ಅನ್ನ ನೀವು ರೀಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ನಿಮ್ಮ PC ಆನ್ ಮಾಡಿದ ತಕ್ಷಣನೇ ಅಲ್ಲಿ ನಿಮ್ಮ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ. ಸ್ಟಿಲ್ ಸೇಮ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಮತ್ತೆ ನೀವು ಏನ್ ಮಾಡಬೇಕಾಗುತ್ತೆ, ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ಅದರಲ್ಲಿ ರನ್ ಅಂತ ಟೈಪ್ ಮಾಡಿ. ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ರನ್ ಕಮಾಂಡ್ ಓಪನ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ DEVMGMT.MSC ಅಂತ ಟೈಪ್ ಮಾಡಿ ಓಕೆ ಪ್ರೆಸ್ ಮಾಡಿ, ಅಥವಾ ನಿಮ್ಮ ಕೀಬೋರ್ಡ್ ಅಲ್ಲಿ ಎಂಟರ್ ಪ್ರೆಸ್ ಮಾಡಿ. ಇಲ್ಲಿ ಡಿವೈಸ್ ಮ್ಯಾನೇಜರ್ ನ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನೆಟ್ವರ್ಕ್ ಅಡಾಪ್ಟರ್ಸ್ ಅಂತ ಇದೆ, ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ. ಸೊ ಇಲ್ಲಿ ಸುಮಾರು ಲಿಸ್ಟ್ ಗಳು ಬರ್ತಾ ಹೋಗ್ತವೆ. ಅದರಲ್ಲಿ ನಿಮ್ಮ ವೈಫೈ ಸಂಬಂಧಪಟ್ಟಂತಹ ನೆಟ್ವರ್ಕ್ ಅಡಾಪ್ಟರ್ ಮೇಲೆ ನೀವು ರೈಟ್ ಬಟನ್ ಕ್ಲಿಕ್ ಮಾಡಿ. ಇದು ನನ್ನ ನೆಟ್ವರ್ಕ್, ಸೊ ಹಾಗಾಗಿ ನಾನು ಇಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿದ್ದೀನಿ. ಅದರಲ್ಲಿ ಪ್ರಾಪರ್ಟೀಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಪವರ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಲೋ ದ ಕಂಪ್ಯೂಟರ್ ಟು ಟರ್ನ್ ದಿಸ್ ಡಿವೈಸ್ ಟು ಸೇವ್ ಪವರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲೋ ದ ಡಿವೈಸ್ ಟು ವ್ಯಾಕ್ ದ ಕಂಪ್ಯೂಟರ್ಸ್ ಅಂತ ಇದೆ, ಎರಡನ್ನೂ ಕ್ಲಿಕ್ ಮಾಡಿ ಓಕೆ ಪ್ರೆಸ್ ಮಾಡಿ. ಎಲ್ಲದು ವಿಂಡೋಗಳನ್ನ ಕ್ಯಾನ್ಸಲ್ ಮಾಡಿ. ಮತ್ತೆ ಒನ್ಸ್ ನೀವು ಇಲ್ಲಿ PC ನ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ, ಆವಾಗ ನಿಮ್ಮ ನೆಟ್ವರ್ಕು 100% ಸೆಟ್ ಆಗುತ್ತೆ. ಸೊ ಸ್ಟಿಲ್ ಅದೇ ಪ್ರಾಬ್ಲಮ್ ಇತ್ತಪ್ಪ ಅಂತ ಹೇಳಿದ್ರೆ ಮತ್ತೆ ನೀವೇನು ಮಾಡ್ತೀರಾ, ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ಅಲ್ಲಿ ರನ್ ಕಮಾಂಡ್ ಅಲ್ಲಿ ನೀವು ಡಿವೈಸ್ MT.MSC ಅಂತ ಟೈಪ್ ಮಾಡಿ ಓಕೆ ಪ್ರೆಸ್ ಮಾಡಿ. ಸೇಮ್ ನೆಟ್ವರ್ಕ್ ಅಡಾಪ್ಟರ್ಗೆ ಹೋಗಿ ಇಲ್ಲಿ ರಿಯಲ್ ಟೆಕ್ ನೆಟ್ವರ್ಕ್ ಅಡಾಪ್ಟರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಡೇಟ್ ಡ್ರೈವರ್ ಅಂತ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲೆಟ್ ಮಿ ಪಿಕ್ ಫ್ರಮ್ ಎ ಲೀಸ್ಟ್ ಆಫ್ ಅವೈಲೇಬಲ್ ಡ್ರೈವರ್ಸ್ ಆನ್ ಮೈ ಕಂಪ್ಯೂಟರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಇಲ್ಲಿ ರಿಯಲ್ ಟೆಕ್ RTL ಅಂತ ಏನ್ ಸೆಲೆಕ್ಟ್ ಆಗಿರುತ್ತಲ್ಲ ಅದನ್ನ ಬಿಟ್ಟು ಬೇರೆ ಡ್ರೈವರ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೆಸ್ ಮಾಡಿ. ಸೊ ಇನ್ಸ್ಟಾಲಿಂಗ್ ಡ್ರೈವರ್ಸ್ ಅಂತ ಬರ್ತಾ ಇದೆ. ಸೊ ಇದು 1 or 2 ಮಿನಿಟ್ ಟೈಮ್ ತಗೊಳುತ್ತೆ. ಸೊ ಇದು ಕಂಪ್ಲೀಟ್ ಇನ್ಸ್ಟಾಲ್ ಆಗೋವರೆಗೂ ಕೂಡ ವೇಟ್ ಮಾಡಬೇಕು. ಅಂದ್ರೆ ನಿಮ್ಮ ನೆಟ್ವರ್ಕ್ ಡ್ರೈವರ್ ಅನ್ನ ನೀವು ಇವಾಗ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ. ಸೊ ಒನ್ಸ್ ನೀವು ಇನ್ಸ್ಟಾಲ್ ಆದ್ಮೇಲೆ ವಿಂಡೋಸ್ ಹ್ಯಾಸ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಯುವರ್ ಡ್ರೈವರ್ಸ್ ಅಂತ ಬರುತ್ತೆ, ಇಲ್ಲಿ ಕ್ಲೋಸ್ ಮಾಡಿ. ಸೊ ಒನ್ಸ್ ನೀವು ಡ್ರೈವರ್ಸ್ ಅನ್ನ ಅಪ್ಡೇಟ್ ಮಾಡಿದ ತಕ್ಷಣ ಮತ್ತೆ ಏನ್ ಮಾಡಬೇಕಾಗುತ್ತೆ, ನೀವು ಇಲ್ಲಿ ರೀಸ್ಟಾರ್ಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಸೊ ಸ್ಟಿಲ್ ಮತ್ತು ನಿಮ್ಮ ಇಂಟರ್ನೆಟ್ ವೈಫೈ ನೆಟ್ವರ್ಕ್ ಅದೇ ಪ್ರಾಬ್ಲಮ್ ಇತ್ತು, ಇಷ್ಟು ಮಾಡಿದ್ರು ಕನೆಕ್ಟ್ ಆಗಲಿಲ್ಲ ಅಂತಂದ್ರೆ ಫ್ರೆಂಡ್ಸ್, ಸೊ ನೀವು ಇಲ್ಲಿ ಸ್ಟಾರ್ಟ್ ಬಟನ್ ಇದೆಯಲ್ಲ, ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದನ್ನ ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಿಗೆ ಫ್ರೆಂಡ್ಸ್ ಇಲ್ಲಿ ನೆಟ್ವರ್ಕ್ ರೀಸೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಟ್ವರ್ಕ್ ರೀಸೆಟ್ ಅಂತ ಕೇಳುತ್ತೆ, ಇಲ್ಲಿ ರೀಸೆಟ್ ನೌ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ಯು ವಾಂಟ್ ಟು ರೀಸೆಟ್ ಯುವರ್ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಕೇಳ್ತಾ ಇದೆ. ಸೊ ನೀವು ಎಸ್ ಕೊಡಿ. ಸೊ ನೀವು ಎಸ್ ಕೊಟ್ಟ ತಕ್ಷಣನೇ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ನೆಟ್ವರ್ಕ್ ಇಲ್ಲಿ ರೀಸೆಟ್ ಆಗುತ್ತೆ. ಸೊ ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ಸೊ ಈ ರೀತಿ ರೀಸೆಟ್ ಕೊಟ್ಟಾಗ ಮತ್ತೆ ನೀವೇನ್ ಮಾಡಬೇಕಾಗುತ್ತೆ, ನಿಮ್ಮ PC ನ ನೀವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇದು ಕಂಪ್ಲೀಟ್ ರೀಸೆಟ್ ಆದ್ಮೇಲೆ ನಿಮ್ಮ PC ನ ರೀಸ್ಟಾರ್ಟ್ ಆದ್ಮೇಲೆ ಸೇಮ್ ಮತ್ತು ಅದೇ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನೀವು ವಿಂಡೋಸ್ ಸರ್ಚ್ ಬಾರ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ರನ್ ಕಮಾಂಡ್ ಅನ್ನ ಪ್ರೆಸ್ ಮಾಡಿ.
ಟೈಪ್ ಮಾಡಿ ರನ್ ಆ್ಯಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ MSCONFIG ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಅಥವಾ ಓಕೆ ಕೊಡಿ. ನಿಮ್ಮ ಒಂದು ಸಿಸ್ಟಮ್ ಕಾನ್ಫಿಗರೇಷನ್ ಮೆನು ಓಪನ್ ಆಗುತ್ತೆ. ಅದರಲ್ಲಿ ಸರ್ವಿಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಒನ್ಸ್ ನೀವು ಇಲ್ಲಿ ಡಿಸೇಬಲ್ ಆಲ್ ಅಂತ ಕೊಡಿ, ಮತ್ತೆ ಹಾಗೆ ನೀವು ಇಲ್ಲಿ ಎನೇಬಲ್ ಆಲ್ ಅಂತ ಕೊಡಿ. ಎನೇಬಲ್ ಆಲ್ ಅಂತ ಕೊಟ್ಟು ಅಪ್ಲೈ ಕೊಟ್ಟು ಓಕೆ ಪ್ರೆಸ್ ಮಾಡಿ. ಇಲ್ಲಿ ನಿಮ್ಮ ಸಿಸ್ಟಮ್ ರಿಸ್ಟಾರ್ಟ್ ಕೇಳುತ್ತೆ. ಸೊ ನೀವು ಇಲ್ಲಿ ಎಸ್ ರಿಸ್ಟಾರ್ಟ್ ಕೊಡಬೇಕಾಗುತ್ತೆ. ಎಕ್ಸಿಟ್ ವಿತೌಟ್ ರಿಸ್ಟಾರ್ಟ್ ಕೊಟ್ಟರೆ ನಿಮ್ಮ ಸಿಸ್ಟಮ್ ಇಲ್ಲಿ ಎಕ್ಸಿಟ್ ಆಗುತ್ತೆ. ಇಷ್ಟು ಸೆಟಪ್ಗಳು ನಿಮ್ಮ ಒಂದು ವೈಫೈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತಹ ಒಂದು ಜೆನ್ಯೂನ್ ಸ್ಟೆಪ್ಗಳಾಗಿವೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋದೊಂದಿಗೆ ಸಿಗ್ತೇನೆ ಫ್ರೆಂಡ್ಸ್. ಸ್ಟಿಲ್ ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.